ಕಾಂಗ್ರೆಸ್ ಪಂಚರತ್ನ ರಥಯಾತ್ರೆ ಸಮಾರೋಪ ಸಮಾವೇಶ ನಾಳೆ ಸಂಜೆ 4 ಗಂಟೆಗೆ ಮೈಸೂರಲ್ಲಿ ನಡೀತಾ ಇದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗ್ತಾ ಇದ್ದು 100x50 ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಐತಿಹಾಸಿಕ ಸಮಾವೇಶ ಎನ್ನಲಾಗಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜೆಡಿಎಸ್ನ ಎಲ್ಲ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕರ್ನಾಟಕದಿಂದಲೂ ಜನರನ್ನ ಕರೆತರುವುದಾಗಿ ಸುಮಾರು 10,000 ಬಸ್ಗಳನ್ನು ಬುಕ್ ಮಾಡಲಾಗಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿಯ ರಿಂಗ್ ರಸ್ತೆಯಿಂದ ವೇದಿಕೆಗೆ ದೇವೇಗೌಡರನ್ನ ರೋಡ್ ಶೋ ಮೂಲಕ ಕರೆತರಲಾಗ್ತಾ ಇದೆ. ಸಮಾವೇಶಕ್ಕೆ ಆಗಮಿಸುವ ಎಲ್ಲರಿಗೂ ಕುರ್ಚಿ, ಊಟ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ಧತೆ ಪರಿಶೀಲನೆ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ವೀಕ್ಷಣೆಗೆ ಅನುಕೂಲ ಆಗುವಂತೆ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿದೆ. ನಾವು 123ಕ್ಕೂ ಹೆಚ್ಚಿನ ಒಂದು ಸಂಖ್ಯೆ ಗುರಿ ಇಟ್ಟು ಹೊರಟಿದ್ದೇವೆ. ಆ ಗುರಿಯನ್ನು ತಲುಪತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಾಯಿಯ ಆಶೀರ್ವಾದದಿಂದ ನಮ್ಮ ರಥಯಾತ್ರೆಯ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಾವೇನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾಳೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಗುರಿ ಏನಿದೆ, ಸ್ಪಷ್ಟ ಬಹುಮತದ ಸರ್ಕಾರ ತರಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾಡಿನ ಜನತೆ ಆ ತಾಯಿ ಅನುಗ್ರಹದಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ನಾವು 123ಕ್ಕೂ ಹೆಚ್ಚಿನ ಒಂದು ಸಂಖ್ಯೆ ಗುರಿ ಇಟ್ಟು ಹೊರಟಿದ್ದೇವೆ. ಆ ಗುರಿಯನ್ನು ತಲುಪತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಾಯಿಯ ಆಶೀರ್ವಾದದಿಂದ ನಮ್ಮ ರಥಯಾತ್ರೆಯ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಾವೇನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾಳೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಗುರಿ ಏನಿದೆ, ಸ್ಪಷ್ಟ ಬಹುಮತದ ಸರ್ಕಾರ ತರಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾಡಿನ ಜನತೆ ಆ ತಾಯಿ ಅನುಗ್ರಹದಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ರಾಜ್ಯ ರಾಜಕೀಯದಲ್ಲಿ ಎಲೆಕ್ಷನ್ ಕಾವು ಹೇಗಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಯಿತು ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಸೊರಬ ಬಿಜೆಪಿ ಶಾಸಕ ಕುಮಾರ್ ಬಂಗಾರಪ್ಪ ವಿರುದ್ಧ ಮೂಲ ಬಿಜೆಪಿಗರು ರೆಬಲ್ ಆಗಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ನಡೆಸಿದ ಬಿಜೆಪಿ ಆರ್ಎಸ್ಎಸ್ ಸದಸ್ಯರ ನಮೋ ವೇದಿಕೆ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಟಿಕೆಟ್ ನೀಡದಂತೆ ಆಗ್ರಹಿಸಿದ್ದಾರೆ. ಸಾಗರ ಕಾಂಗ್ರೆಸ್ ಟಿಕೆಟ್ ಬೇಳೂರು ಗೋಪಾಲಕೃಷ್ಣಗೆ ಫೈನಲ್ ಆಗಿದೆ. ಕಾಗೋಡು ತಿಮ್ಮಪ್ಪ ಪುತ್ರಿಗೆ ಟಿಕೆಟ್ ಕೊಡಿಸೋ ಕನಸು ಭಗ್ನವಾಗ್ತಿದ್ದಂತೆ ತೀನಾ ಶ್ರೀನಿವಾಸ್ ಅಥವಾ ಮಲ್ಲಿಕಾರ್ಜುನರನ್ನ ಬಂಡಾಯ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಲು ಕಾಗೋಡು ಪ್ಲಾನ್ ಮಾಡಿದ್ದಾರೆ. ಯಲಬುರ್ಗಾ ಕ್ಷೇತ್ರದಾದ್ಯಂತ ವಿವಿಧೆಡೆ ಸಚಿವ ಹಾಲಪ್ಪ ಆಚಾರ್ ಸೋಲ್ಬೇಕು ಅಂತ ವಿರೋಧಿಗಳು ಹೆಸರು ಬರೆದು ವಾಮಾಚಾರ ಮಾಡಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪಿಸಿದೆ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂತ ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಇವತ್ತೇ ರಾಜೀನಾಮೆ ಕೊಡಬೇಕಿತ್ತು, ಆದ್ರೆ ಸ್ಪೀಕರ್ ಇರಲಿಲ್ಲ, ಹೀಗಾಗಿ ಸೋಮವಾರ ಕೊಡ್ತೀನಿ ಅಂದ್ರು. ಮೊನ್ನೆಯಷ್ಟೇ ಬಾಬುರಾವ್ ಚಿಂಚನಸೂರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಈಗ ವಾಪಸ್ ಬಿಜೆಪಿಗೆ ಸೆಳೆಯೋ ಕೆಲಸ ಆಗ್ತಾ ಇದೆ. ಹಾಗಾಗೇನೆ ಯಾದಗಿರಿ ಕಾಂಗ್ರೆಸ್ ಸಮಾವೇಶದಲ್ಲಿ ಖರ್ಗೆ ಚಿಂಚನಸೂರ್ ಕಾಂಗ್ರೆಸ್ನಲ್ಲೇ ಇರಬೇಕು, ಪಕ್ಷಾಂತರ ಮಾಡಬಾರದು ಅಂತ ಸೂಚಿಸಿದ್ರು. ವಿಜಯಪುರದ ತಿಕೋಟ ಪಟ್ಟಣದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಮಾವೇಶ ನಡೆದಿದ್ದು ವಿವಿಧ ಗ್ರಾಮಗಳ ಸಾವಿರಾರು ರೈತರು ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಮಹಿಳೆಯರು ರೈತರಿಗೆ ಗ್ಯಾರಂಟಿ ಕಾರ್ಡ್ ವಿತರಿಸಲಾಯಿತು. ನಿಮ್ಮೆಲ್ಲರ ಸಾಕ್ಷಿಯಾಗಿ ಗ್ಯಾರಂಟಿ ಕೊಪ್ಪಳದ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 60 ಲಕ್ಷ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು ಉದ್ಯಮಿ ವೆಂಕಟೇಶ್ ಸಿಂಗನಾಳ ಎಂಬುವವರಿಗೆ ಸೇರಿದ ಹಣ ಎನ್ನಲಾಗಿದೆ. ಇದಿಷ್ಟು ಇವತ್ತಿನ ಚುನಾವಣಾ ಅಖಾಡದ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಮುಖಂಡರು ಸಿಡಿದೆದ್ದಿದ್ದಾರೆ. 2ಬಿಯಲ್ಲಿರುವ ಮುಸ್ಲಿಮರ ಮೀಸಲಾತಿಗೆ ಸರ್ಕಾರ ಕತ್ತರಿ ಹಾಕಿದೆ. ಈ ಹಿನ್ನೆಲೆಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾಫಿಸಾ ಅದಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2ಬಿಯಲ್ಲಿರುವ ಮುಸ್ಲಿಮರ 4% ಮೀಸಲಾತಿಯನ್ನ ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೆ ಹಂಚಿದೆ. ಸಮುದಾಯದವರ ಓಲೈಕೆಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದರು. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ನಜ್ಮಾ ನಜೀರ್ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿ ಅವರು ಹೊಡೆದ ಆಳೋ ನೀತಿ ಅನುಸರಿಸ್ತಾ ಇದ್ದಾರೆ. ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಒಬಿಸಿಯಿಂದ ಇಡಬ್ಲ್ಯೂಎಸ್ಗೆ ಯಾವ ಆಧಾರದ ಮೇಲೆ ಇವರು ವರ್ಗಾವಣೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು.
ದಾಖಲಾತಿ ರದ್ದು ಮಾಡಿರೋದು, ಅವರು EWS ಸೇರಿಸಿರೋದು ಇದೆಯಲ್ಲ, ಇವೆಲ್ಲವೂ ಕೂಡ ಚುನಾವಣೆಯ ತಂತ್ರಗಾರಿಕೆ. ಯಾವ ಆಯೋಗದ ಅಥವಾ ಯಾವ ವರದಿಯನ್ನ ಕನ್ಸಿಡರ್ ಮಾಡಿ ಮುಸಲ್ಮಾನರನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಿಸಿದ್ದೀರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಮುಂದೆ ಬರುವಂಥ ಸರ್ಕಾರಗಳಿಗೂ ಕೂಡ ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿ ನಾವು ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಒಂದು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಬೇಕು.